ಆತ್ಮೀಯ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ಈ ಭಾಗದಲ್ಲಿ ಏನು ಕೃಷಿಯನ್ನು ಅವಲಂಬಿಸಿ ಬರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರು ಈ ದಿವಸ ಒಂದು ಕಾಂಡೆ ಹೋಬಳಿ ಮತ್ತು ಅವತಿ ಹೋಬಳಿಯ ಭಾಗದಲ್ಲಿ ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಯಾಕೆಂದರೆ ನಿನ್ನೆ ಮೊನ್ನೆಯಿಂದ ಆನೆ ಕಾರ್ಯಾಚರಣೆಯಲ್ಲಿ ಅರಣ್ಯ ಸಿಬ್ಬಂದಿಯವರು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಏನು ಈ ಆನೆಯನ್ನು ಸೆರೆ ಹಿಡಿದ್ದಾರೆ, ಈ ಆನೆ ಈಗಾಗಲೇ ರಿಸರ್ವ್ ಫಾರೆಸ್ಟ್ ಅಲ್ಲ, ಇದು ಏನು ಅದರ ವಾಸಸ್ಥಳ ಏನು ಮುತ್ತೋಡಿ ಮೀಸಲು ಅರಣ್ಯದ ಸಮೀಪಕ್ಕೆ ವೈಲ್ಡ್ ಲೈಫ್ ಸಮೀಪಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ನಿನ್ನೆ ಒಂದು ನಿಟ್ಟುಸಿರು ಬಿಟ್ಟಿದ್ದು. ಅದು ಸಿದ್ದಾಪುರದ ಮುಖಾಂತರ ಹೋಗಿ ಮಾಡ್ಲಾ ಹಿಪ್ಲದ ಮುಖಾಂತರ ಆ ಜಾಗಕ್ಕೆ ಸೇರುತ್ತೆ ಅಂತ. ಸಡನ್ನಾಗಿ ಅದು ಇವತ್ತಿನ ಬೆಳಗಿನ ಜಾವ ನಿರಂತರವಾಗಿ ಅದು ಅಲ್ಲಿಂದ ನಡ್ಕೊಂಡು ಬಂದು ಇವತ್ತು ಬೆಳಗಿನ ಜಾವ 7 ಗಂಟೆಗೆ ಕಾಂಡೆ ಹೋಬಳಿ ನಾಗೇಶಗೌಡರ ತೋಟದಲ್ಲಿ ಕೂಲಿ ಕಾರ್ಮಿಕರನ್ನು ತುಣಿದು ಸಾಯಿಸಿದ ನಂತರ ಅರಣ್ಯ ಇಲಾಖೆಯವರು ಡ್ರೋನ್ ಮುಖಾಂತರ ನಿರಂತರವಾಗಿ ಅದನ್ನು ಫಾಲೋ ಮಾಡ್ಕೊಂಡು ಬಂದು ಚಿಕ್ಕಮಗಳೂರು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶೃಂಗೇರಿ ಮತ್ತು ಮೂಡಿಗೆರೆಯ ಮಧ್ಯದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಬೆರಣಗೋಡು ಈ ಭಾಗದಲ್ಲಿ ಅದಕ್ಕೆ ಏನು ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಅದನ್ನು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಈಗಾಗಲೇ ಹಿಡಿದ್ದಾರೆ. ಯಾಕೆಂದರೆ ರೈತರು ಪ್ರತಿಭಟನೆ ಮಾಡೋದು ಸಹಜ, ನಾನು ಕೂಡ ಒಬ್ಬ ರೈತನಾಗಿ ಪ್ರತಿಭಟನೆ ಆಕ್ರೋಶ ಎಲ್ಲದೂ ಸಹಜ ಇರ್ತದೆ. ಆದರೆ ನಾನು ಮೊದಲು ವಿಶೇಷವಾಗಿ ಏನು ಹೇಳಬೇಕು ಅಂದರೆ ಈ ಕಾರ್ಯಾಚರಣೆಯನ್ನು ಭಾಳ ಹತ್ತಿರದಿಂದ ಇಷ್ಟು ಜನರ ಸಮ್ಮುಖದಲ್ಲಿ ನೋಡಿದ್ವಿ. ಇದು ಕ್ಲಿಷ್ಟಕರವಾದ ಕಾರ್ಯಾಚರಣೆ. ಯಾಕೆಂದರೆ ಅದು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಏನು ಲಾರಿಗೆ ಲೋಡ್ ಮಾಡೋಕ್ಕೆ ರಸ್ತೆ ಇರ್ಬೋದು, ಅದರ ಇರ್ತಕ್ಕಂಥ ಶಕ್ತಿ, ಕಾಡಾನೆಗೆ ಇರ್ತಕ್ಕಂಥ ಶಕ್ತಿ ಸಾಕಾನೆಯ 4 ಪಟ್ಟು ಇರ್ತದೆ. ಆ ಶಕ್ತಿಯಿಂದ ಅದನ್ನು ಈ ಯಶಸ್ವಿ ಕಾರ್ಯಾಚರಣೆ ಮಾಡಿದಂಥ ಅರಣ್ಯ ಸಿಬ್ಬಂದಿ ವರ್ಗದವರಿಗೆ ಮೊದಲನೇ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮಾನ್ಯ ಶಾಸಕರು, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಭಾಗಕ್ಕೆ ನಮ್ಮೂರಿಗೆ, ಅದರಲ್ಲೂ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಬೆರಣಗೋಡಿನ ತವರು ಮನೆ ಅವ್ರದ್ದು, ಅವರು ತಾಯಿ ಇದೇ ಮನೆಯವರು, ನಮ್ಮ ಕುಟುಂಬದವರೇ. ಆದರೂ ಕೂಡ ಅವರು ನಿರಂತರ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದು. ಆದರೆ ನಮಗೊಂದು ಸಂತೋಷದ ವಿಚಾರ ಅಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಂತ ಕಾಣ್ತದೆ. ಯಾಕೆಂದರೆ ನಿರಂತರವಾಗಿ 5ರಿಂದ 6 ಆನೆಯನ್ನು 6 ಆನೆಯನ್ನು ಅರಣ್ಯ ಇಲಾಖೆಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗಿರ್ತಕ್ಕಂಥ ಸಂಪರ್ಕವನ್ನು, ಉಪಮುಖ್ಯಮಂತ್ರಿಗಳ ಮೇಲೆ ಅವ್ರಿಗಿರ್ತಕ್ಕಂಥ ಒಡನಾಟವನ್ನು ಉಪಯೋಗಿಸ್ಕೊಂಡು ಅವರ ಮೇಲೆ ಒತ್ತಡವನ್ನು ತಂದು, ನಿನ್ನೆ ಕೂಡ ಅವ್ರು ಹೇಳ್ತಾ ಇದ್ರು ಏನು ಇಲ್ಲಿ ನಾಗೇಶ್ ಅವರ ತೋಟದಲ್ಲಿ ಆನೆ ಹತ್ಯೆ ಆಗಿದೆ ಅಂತೇಳಿ ಅವರು ತೀರ್ಥಯಾತ್ರೆಗೆ ಹೊಂದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಫೋನ್ ಮಾಡಿದಾಗ ಅಲ್ಲಿಂದನೇ ಸೀದಾ ಅರಣ್ಯ ಮಂತ್ರಿಗಳ ಮನೆಗೆ ಹೋಗಿ, ಸರ್ ನಾನು ಕೂರಬೇಕು ಅಂದರೆ ನನ್ನ ಕೆಲಸ ಆಗಬೇಕು, ನಾನು ಕೂರೋದಿಲ್ಲ ಎಲ್ಲವರಿಗೂ ಅಂದರೆ ಏನು ದಾಳಿ ಮಾಡಿದ ಆನೆಯನ್ನು ಹಿಡಿಬೇಕು ಅಂತೇಳಿ ಅವರು ಒತ್ತಡ ಹಾಕಿದ್ದಕ್ಕೆ ಅರಣ್ಯ ಮಂತ್ರಿಗಳು ಒಂದು ಆನೆಗೆ ಸೆರೆ ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಪುಂಡಾನೆಯನ್ನು ಈಗಾಗಲೇ ಹಿಡಿದಿದ್ದಾರೆ. ಭಯಂಕರವಾದ ಆನೆ. ನಾವು ವೈಯಕ್ತಿಕವಾಗಿ ಪ್ರತಿ ಗ್ರಾಮಸ್ಥರ ಪರವಾಗಿ ಮಾನ್ಯ ಶಾಸಕರಿಗೆ ಮತ್ತು ರೈತಾಪಿ ಎಲ್ಲ ವರ್ಗದವರ ಪರವಾಗಿ ಸಿಬ್ಬಂದಿಯವರಿಗೆ, ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೂ ಕೂಡ ನಮ್ಮದೊಂದು ಬೇಡಿಕೆ ಇದೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಆಗಬೇಕು. ಈಗಾಗಲೇ 2 ಆನೆ, ಒಂದು ಕೆಳ್ಳಹಳ್ಳಿ ಮುಖಾಂತರ ಬಸರಳ್ಳಿ ಮುಖಾಂತರ ದಾಟಿ ಬಸವನಕೋಟೆ ಅರಣ್ಯಕ್ಕೆ ಹೋಗಿದೆ. ಅದು ಇಲ್ಲಿಗೆ ಬರೋದೇನು 6 ಗಂಟೆ ಕೊಟ್ಟರೆ 8 ಗಂಟೆ ಇಲ್ಲಿಗೆ ಬಂದ್ಬಿಡುತ್ತೆ. ಆ ಥರದ್ದು ಇನ್ನೂ ಒಂದು ಆನೆ ಈಗಾಗಲೇ ಬಿಳ್ಗೊಳದಲ್ಲಿ ಇದೆ ಅಂತೆ. ಅದು 2 ಆನೆಯನ್ನು ಹಿಡಿದ್ರೆ ತಾತ್ಕಾಲಿಕವಾಗಿ ಪರಿಹಾರ ಆಗ್ತದೆ. ಆದರೆ ಶಾಶ್ವತ ಪರಿಹಾರದ ಬಗ್ಗೆ ಈಗಾಗಲೇ ಮಾಧ್ಯಮದವ್ರ ಜೊತೆ ಮಾನ್ಯ ಶಾಸಕರು ಮಾತಾಡ್ತಾ ಹೇಳಿದ್ದಾರೆ. ಅದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಅಂತ. ಅದು ಈ ಬಡ್ಜೆಟ್ನಲ್ಲಿ ವಿಶೇಷ ಅನುದಾನವನ್ನು ಅದಕ್ಕೆ ಇಟ್ಟು ಬ್ಯಾರಿಕೇಡ್ ಇರ್ಬೋದು. ಆದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯನೇ ಬೇರೆ ಇದೆ. ಇಲ್ಲಿಂದ ಡೆಲ್ಲಿವರೆಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ರೈತಾಪಿ ಒಕ್ಕೂಟದವರು, ಕಾರ್ಮಿಕರು, ಬೆಳೆಗಾರರು ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರವನ್ನು ಇಲ್ಲಿಂದ ಡೆಲ್ಲಿವರೆಗೂ ಮುಟ್ಟಿಸಿ ಒಂದು ಆನೆ ಕಾರಿಡಾರ್ ಮಾಡಿ ಅದರೊಳಗಡೆ ಇಲ್ಲಿಡ್ತಕ್ಕಂಥ ಆನೆಯನ್ನು ಹಿಡಿದು ಅಲ್ಲೇ ಆ ಆನೆಗಳಿಗೆ ಮೇವನ್ನು ಹಾಕಿ ಅದು ಹೊರಗೆ ಬರದೇ ಇರೋಂಥ ಒಂದು ಮಾಡಿದರೆ ಮಾತ್ರ ಶಾಶ್ವತ ಪರಿಹಾರ. ಈಗ ಹಿಡಿದದ್ದು ಬರ್ತದೆ. ಆದರೆ ನಮಗೂ ಕೂಡ DFO ಸಾಹೇಬ್ರು ಇಲ್ಲಿ ಬಂದಾಗ ನನಗೂ ಅವರಿಗೂ 1-2 ಮಾತಾಯಿತು. ಅಂದರೆ ನಾನು ರೈತ ಆಗಿ ನಮಗೆ ಆ ನೋವು ಇರ್ತದೆ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗದವರಿಗೆ, ಅರಣ್ಯ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. BC ಮಂಜುನಾಥ್ ಅಂತೇಳಿ, ಕಾಂಡೆ ಹೋಬಳಿ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು.